ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಪ್ರಸಾದಾಂದೇಹಿ ಸುಪ್ರಸಾದೋಸ್ತು. ಒಳ್ಳೆ ನಿತ್ಯ ಪೂಜೆ ಮಾಡೋ ನನಗಿಂತ ವರ್ಷಾನ ಕಾಲ ದೇಶಾಂತರ ಹೋಗಿ ನಿನ್ನ ಮುಖಾನೇ ನೋಡದೆ ಇರೋನು ಮನೆ ಮುಂದೆ ಪೂಜೆ ಸ್ವೀಕರಿಸಿದ್ಯಾ ಅಂತ ಅಂದ್ರೆ ಏನೋ ಒಳಗುಟ್ಟಿದೆ. ಪಲ್ಲಕ್ಕಿ ಉತ್ಸವದ ದಾರಿಲೋಗಿ ಅಡ್ಡವಾಗಿ ಮಲಗ್ತೀನಿ. ನಿನ್ನ ಹೊಟ್ಟೆಲಿ ಹುಟ್ಟೋ ಮಗು ನಂದೇ ಆಗಿದ್ರೆ ಅಮ್ಮನವರು ನನ್ನ ಪ್ರಾಣ ಉಳಿಸ್ಲಿ, ಇಲ್ಲ ಅಂದ್ರೆ ಜನಗಳ ಕಾಲ್ ತುಳಿತಕ್ಕೆ ಸಿಕ್ಕಿ ನನ್ನ ಪ್ರಾಣ ಹೋಗ್ಲಿ. ಅಲ್ಲಮ್ಮ, ನಿಜವಾಗ್ಲೂ ಪವಾಡನೇ ಅಲ್ವಾ? ಅಲ್ಲ, ಗಟ್ಟಿಯಾಗಿ ದೃಢವಾಗಿ ನಿಂತವ್ರನ್ನೇ ಆ ಉತ್ಸವದ ಪಲ್ಲಕ್ಕಿ ತಳ್ಕೊಂಡು ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ಆ ಜಗ್ಗಿ ಅಡ್ಡಡ್ಡ ಮಲಗಿದ್ರು ಅವ್ರಿಗೇನು ಆಗ್ಲಿಲ್ವಲ್ಲ, ಯಾರು ತುಳಿಲೇ ಇಲ್ವಲ್ಲ. ಒಂದು ತರ್ಚು ಗಾಯನೂ ಆಗ್ಲಿಲ್ಲ ಅಂತೀನಿ. ನೋಡು, ಅಮ್ಮನವರು ತಾನಿದೀನಿ ಅನ್ನೋದನ್ನ ಪ್ರತಿ ಸಾರ್ತಿನೂ ಸಾಬೀತು ಮಾಡ್ಬಿಡ್ತಾಳೆ. ಸದ್ಯ ಅವನು ಬದುಕದ, ಸುನೀತಾನು ಉಳಿದ್ಲು. ಇಲ್ಲದೆ ಇದ್ರೆ ಆ ಅಪವಾದ ಹೊತ್ತುಕೊಂಡು ಅದು ನಮ್ಮ ತಲೆ ಸುತ್ತಕೊಂಡು ಇಲ್ಲದ ರಂಪ ರಾಮಾಯಣ ಆಗೋಗಿರೋದು. ನಿನ್ ತಲೆಯಲ್ಲಿ ಬುದ್ಧಿನೇ ಓಡ್ತಿಲ್ಲ. ನಾನು ಹೇಳ್ತಿರೋದು ಅದಲ್ವೋ. ಜಗ್ಗಿ ಕೇಳ್ಕೊಂಡಿದ್ದೇನು, ಸುನೀತಾಲ್ ಹೊಟ್ಟಿಲಿರೋ ಮಗು ಜಗ್ಗಿದಲ್ಲ ಅಂತಾದ್ರೆ ತನ್ನ ಪ್ರಾಣ ಹೋಗ್ಲಿ ಅಂತಲ್ವಾ? ಹೌದು, ಪ್ರಾಣ ಹೋಗ್ಲಿಲ್ವಲ್ಲ. ಅಂದ್ಮೇಲೆ ಏನಂದ ಮೇಲೆ ಆ ಮಗು ಜಗ್ಗಿದೆ, ಇನ್ನೇನು. ಆದ್ರೆ ಅವನು ಸಾಯ್ಲಿಲ್ವಲ್ಲ. ಬಿಡ್ತು ಅನ್ನಮ್ಮ, ಏನಿಂತ ಮಾತಾಡ್ತೀಯ? ನಿನಗೂ ಅವನ ಥರನೇ ಅನುಮಾನನಾ? ಲೋ ಶೇಖ್ರಿ, ವಿಷಯ ಅದಲ್ಲ ಕಣೋ. ಮತ್ತೆ ಸುನೀತಾನೆ ಬಂದು ನಮ್ಮ ಹತ್ರ ಹೇಳಿದಾಳೆ. ಏನಂತ? ಸುನೀತಾ ಗರ್ಭಿಣಿ ಅನ್ನೋ ಮಾತೆ ಸುಳ್ಳಂತೆ. ಇದೇನಮ್ಮ ಹೀಗಂತ್ಯ? ವೈದ್ಯರು ಬಂದು ತಪಾಸಣೆ ಮಾಡಿ ಅವರೇ ತಾನೇ ಖಚಿತಪಡಿಸಿದ್ದು ಸುನೀತಾ ತಾಯಿ ಆಗ್ತಾ ಇರೋ ವಿಷಯನ. ಅಷ್ಟು ಅವಳು ಆಡಿರೋ ನಾಟಕ ಕಣೋ. ನಮ್ಮ ಜಾಜಿನ ಆ ಜಗ್ಗಿ ಕಾಡ್ತಿಂದ ತಪ್ಪಿಸೋದಿಕ್ಕೆ ಪಾಪ ಅವಳಿ ನಾಟಕ ಆಡಿದಾಳೆ. ವಿಷಯ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ದುರ್ಗಾ ಸಪ್ತಾಹದಲ್ಲಿ ಸುನೀತಾ ಮಾಡಿದ ಸೇವೆಗೆ ಅಮ್ಮನವ್ರು ತೋರಿಸಿದ ಕೃಪೆ ಅಂತ ಎಷ್ಟು ಸಂತೋಷ ಪಟ್ಟಿದ್ದೆ. ಹಾಗಾಗಿದ್ರೆ ಎಷ್ಟು ಚೆನ್ನಾಗಿರೋದು. ನಾವೆಲ್ಲ ಹಾಗೆ ಅನ್ಕೊಂಡ್ವಿ. ಅದೆಲ್ಲ ಸುಳ್ಳಾಗೋಯ್ತಲ್ಲಮ್ಮ. ಮತ್ತೆ ಜಗ್ಗಿ ಬದುಕಿರೋದಾದ್ರೂ ಹೇಗೆ? ಏನಾಯ್ತು ಸುನೀತಾಗೆ? ಇವರು ತಾಯಿ ಆಗ್ತಾ ಇದ್ದಾರೆ. ಅಂದರೆ ಸುನೀತಾ ಚಿಕ್ಕಮ್ಮನ ಹೊಟ್ಟೆಲಿ ಮಗು ಇಲ್ಲ, ಅವತ್ತು ನಾನು ತಾಯಿ ಆಗ್ತಿದ್ದೀನಿ ಅಂದಿದ್ದೆಲ್ಲ ಸುಳ್ಳ? ವೈದ್ಯರು ಸುಳ್ಳು ಹೇಳಿದ್ರಾ? ಅಂದಮೇಲೆ ಜಗ್ಗಿಯವ್ರು ಕೇಳ್ಕೊಂಡ ಪ್ರಕಾರ ಸುನೀತಾ ಚಿಕ್ಕಮ್ಮನ ಹೊಟ್ಟೆಲಿ ಮಗುನೇ ಇಲ್ದಿದ್ರೆ ಪಲ್ಲಕ್ಕೆ ಹೊತ್ತಿದ್ದ ಜನದ ಕಾಲು ತುಳ್ತಕ್ಕೆ ಸಿಕ್ಕಾಕೊಂಡು ಜಗ್ಗಿಯವ್ರ ಪ್ರಾಣ ಹೋಗೇ ಬಿಡಬೇಕಾಗಿತ್ತು. ಅಮ್ಮನವರು ಜಗ್ಗಿಯವ್ರನ್ನ ಸಾಯೋದಕ್ಕೂ ಬಿಡಲಿಲ್ಲ. ಅಂದಮೇಲೆ ಸುನೀತಾ ಚಿಕ್ಕಮ್ಮನ ಹೊಟ್ಟೆಲಿ ಜಗ್ಗಿಯವ್ರ ಮಗು ಇದೆ ಅಂತಾಯಿತು. ಇನ್ನು ಏನೇನು ನಾಟಕ ನಡಿಬೇಕೋ ಏನೋ, ಇಷ್ಟಕ್ಕೆ ಸಂಭ್ರಮ ಪಡೋ ಹಾಗಿಲ್ಲ. ಒಳಸುಳಿಗಳು ಅಷ್ಟು ಬೇಗ ಅರ್ಥ ಆಗೋದಿಲ್ಲ ನಿನಗೆ. ಅಷ್ಟು ಸುಲಭವಾಗಿ ಪರಿಹಾರ ಆಗುವಂಥ ಸಮಸ್ಯೆ ಅಲ್ಲ ಇದು. ಕಾಯಬೇಕು ಕಾಲವನ್ನು. ಈಗಿನ್ನೂ ಬೀಜ ಬಿತ್ತಿದೆ, ಇನ್ನು ಗಿಡವಾಗಿ ಮರವಾಗಿ ಹೂವು ಕಾಯಿ ಹಣ್ಣಾಗಬೇಕು. ಪುನರಪಿ ಜನನಂ ಪುನರಪಿ ಮರಣಂ. ಅರ್ಥನೇ ಆಗ್ತಿಲ್ವಲ್ಲ ಯಮ್ನೋರ ಆಟ.
ಜಗ್ಗಿ ನನ್ನ ಕೈಲಿ ಆಗಲ್ಲ ಕಣೋ, ಇನ್ನು ಸಾಧ್ಯವಿಲ್ಲ, ಬಿಟ್ಬಿಡ. ನನ್ನ ಕೈಲಿ ಆಗಲ್ಲ ಕಣ ಜಗ್ಗಿ, ಇಷ್ಟೇ ಕಣ ಆಗೋದು. ಮತ್ತೆ ತಂದೆ ಆಗೋ ಸಂಭ್ರಮದಲ್ಲಿದ್ದ ನನ್ನ ತಲೆನೇ ಕೆಡಿಸ್ತೀರಾ? ನನ್ನ ಹೆಸರಿಗೆ ಕಳಂಕ ತರ್ತೀರೇನಲ್ಲೇ? ಏಯ್, ಕಳಂಕ ತರೋದಲ್ಲ ಕಣೋ, ಈಗಲೂ ಹೇಳ್ತೀನಿ ಕೇಳೋ. ದೇಹ ಸಂಪರ್ಕ ಇಲ್ಲದೆ ಮಗು ಆಗಕ್ಕೆ ಸಾಧ್ಯನೇ ಇಲ್ಲ. ನೀನು ಹೇಗೋ ತಂದೆ ಆಗ್ತೀಯಾ? ಮುಚ್ಚೋ ಬಾಯಿಲೇ. ನನ್ನ ಮಾತು ಸುಳ್ಳಾಗ್ಬೋದು, ಅಮ್ಮನವ್ರ ಮಾತು ಸುಳ್ಳಾಗುತ್ತೇನೋ? ಅಮ್ಮನವ್ರ ಹತ್ರ ನಾನೇನು ಕೇಳ್ಕೊಂಡಿದ್ದೆ? ಸುನೀತಾ ಹೊಟ್ಟೆಲಿರೋ ಮಗು ನಂದೇ ಆಗಿದ್ರೆ ನನ್ನ ಪ್ರಾಣ ಉಳಿಲಿ, ಇಲ್ಲಾಂದ್ರೆ ನನ್ನ ಪ್ರಾಣ ಹೋಗ್ಲಿ ಅಂತ. ಏನಾಯ್ತು? ನಾನಿನ್ನ ಬದುಕಿದ್ದೀನಿ ಅಂದರೆ ಅಮ್ಮನವ್ರ ತೀರ್ಪು ಸತ್ಯ. ಸೂರ್ಯ ಚಂದ್ರರಿರೋವರೆಗೂ ಅಮ್ಮನವ್ರ ತೀರ್ಪು ಸುಳ್ಳಾಗಲ್ಲ. ನನ್ನ ಮಕ್ಕಳು ಇನ್ನೊಂದು ಸಾರಿ ಸುನೀತಾ ವಿಚಾರಕ್ಕೆ ಏನಾದ್ರು ಬಂದರೆ ನಿಮ್ಮ ಪ್ರಾಣ ತೆಗೆದುಬಿಡ್ತೀನಿ, ಕಲ್ಯಾಣಿಗೆ ಹಚ್ಬಿಡ್ತೀನಿ. ಬೇಡಪ್ಪ, ಅಂಥ ತೊಂದರೆ ಏನು ತಗೋಬೇಡ. ಬಂಡಿ ಗುಂಡಾಚರಿ. ನನ್ನ ಮಕ್ಕಳ ಜಗ್ಗಿದಾದ ವಿಚಾರಕ್ಕೆ ಬರ್ತೀರಾ? ಕದಂಬವನ ಚಾರಿಣಿ ಮುನಿ ಕದಂಬ ಕದಂಬಿನಿ ನಿದಂಬಜಿದ ಭೂತರ ಸುರನಿತಂಬಿನಿ ಸೇವಿತ ನವಾಂಬುರುಗಲೋಚನ ಅಭಿನವಾಂಬುದ ಶ್ಯಾಮಳ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ. ಎಷ್ಟು ಚೆನ್ನಾಗಿ ಬಿಡಿಸಿದೀಯ ರಂಗೋಲಿನ. ರಂಗೋಲಿ ಸ್ಪರ್ಧೆಗೆ ಏನಾದರೂ ನಿನ್ನ ಕಳಿಸಿದ್ರೆ ಖಂಡಿತವಾಗ್ಲೂ ಚಿನ್ನದ ಪದಕ ನಿನಗೆ ಸಿಗೋದು. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ. ನೀವು ನನಗಿಂತ ತುಂಬ ದೊಡ್ಡವರು. ಈ ರೀತಿಯೆಲ್ಲ ನೀವು ನಡ್ಕೊಳ್ಳೋದು ತಪ್ಪು. ಹೌದಮ್ಮ, ತುಂಬ ತಪ್ಪು ಮಾಡಿಬಿಟ್ಟೆ. ನಿನ್ನನ್ನು ಸಿಕ್ಕಾಪಟ್ಟೆ ಗೋಳು ಇಳ್ಕೊಂಡೆ. ಹಾಗೆ ಮಾಡಬಾರ್ದಾಗಿತ್ತು ನಾನು. ಕೃಷ್ಣನ್ನ ಕಂಸ ಗೋಳು ಇಳ್ಕೊಂಡಂಗೆ ನಿನ್ನನ್ನು ತುಂಬ ಗೋಳು ಇಳ್ಕೊಂಡ್ಬಿಟ್ಟೆ ನಾನು. ಏನು ಮಾಡಲಿ, ನನಗೂ ಒಂದೊಂದ್ಸರಿ ತುಂಬ ತಲೆ ತಿರುಗಿಬಿಡುತ್ತೆ. ನನ್ನ ಹೆಂಡತಿಗೆ ಮಕ್ಕಳಾಗ್ಲಿಲ್ವಲ್ಲ ಅನ್ನೋ ಕೊರಗಿತ್ತು. ನಮ್ಮಮ್ಮಂಗೆ ನನ್ನಿಂದ ವಂಶ ನಿಂತೋಗುತ್ತಲ್ಲ ಅನ್ನೋ ದುಃಖ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ನಮ್ಮ ವಂಶ ಬೆಳಿಬೇಕಾಗಿತ್ತು. ಅದಕ್ಕಾಗಿ ಏನೇನ ಮಾಡಿಬಿಟ್ನಮ್ಮ. ಅಂದರೆ ಈಗ ನೀವು ಭಾರಿ ಸಜ್ಜನ ಆಗ್ಬಿಟ್ಟಿದ್ದೀನಮ್ಮ. ದೇವಸ್ಥಾನದ ಅಮ್ಮನೋರಾಣೆಗೂ ಇನ್ನು ಮುಂದೆ ನಿನ್ನನ್ನು ಗೋಳಿಕೊಳ್ಳಲ್ಲ. ಅಷ್ಟೇ ಅಲ್ಲ, ನಿನಗೆ ಮದುವೆ ಗೊತ್ತಾದರೆ ನಾನೇ ಮುಂದೆ ನಿಂತು ನಿನ್ನ ದಾರಿ ಎರೆದು ಕೊಡ್ತೀನಿ. ಮದುವೆ ಓಡಾಟ ಎಲ್ಲ ನಂದೇ. ನೀವ ಹೀಗೆಲ್ಲ ಮಾತಾಡ್ತಿರೋದು ನನಗೆ ನಂಬಿಕೆನೇ ಬರ್ತಿಲ್ಲ. ಮಾಡಿರೋ ತಪ್ಪನ್ನು ತಿದ್ಕೊಳ್ಳೋನೆ ಮನುಷ್ಯ ಅಲ್ವೇನಮ್ಮ. ಇದನ್ನೆಲ್ಲ ನಿನಗೆ ಹೇಳಬೇಕು ಅಂತ ಎಲ್ಲೆಲ್ಲಿ ಹುಡುಕಾಡ್ತೆ ಗೊತ್ತಾ ನಿನ್ನ ನಾನು. ಎಲ್ಲಿ ಸಿಗದೆ ಇದ್ರು ದೇವಸ್ಥಾನದಲ್ಲಿ ಇಷ್ಟೊತ್ತಿಗೆ ಸಿಕ್ಕೇ ಸಿಕ್ತೀಯ ಅಂತ ಗೊತ್ತಿತ್ತು. ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ನಮ್ಮ. ಇದೇನು ಕನಸೋ ನನಸೋ ನನಗೆ ನಂಬಿಕೆನೇ ಬರ್ತಿಲ್ಲ. ಅದು ಹಾಗೇನಮ್ಮ, ಕೆಟ್ಟವರು ಇದ್ದಕ್ಕಿದ್ದಂಗೆ ಒಳ್ಳೆಯರಾಗ್ಬಿಟ್ರೆ ನಂಬೋದು ತುಂಬ ಕಷ್ಟ. ನಿನಗೆ ನಂಬಿಕೆ ಬರೋದಕ್ಕೆ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡ್ಬೇಕು ಹೇಳು, ನಾನು ಮಾಡ್ತೀನಿ. ಬೇಡ ಬೇಡ, ನಾನು ನಿಮ್ಮನ್ನು ನಂಬ್ತೀನಿ. ನನಗಿವಾಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀನು ಹೀಗೆ ಸದಾ ಸುಖವಾಗಿರಮ್ಮ, ಇದೇ ನನ್ನ ಆಶೀರ್ವಾದ. ಬರಲಾ? ಹಿರಣ್ಯವನ್ನಾಂ ಹರಿಣೀಂ ಸುವರ್ಣರಜತಸ್ರಜಾಂ
ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ. ದೇವಸ್ಥಾನದ ಮುಂದೆ ಚಪ್ಪಲಿ ಕಾಯುವನು ಹಳೆ ಚಪ್ಪಲಿಗಳನ್ನೆಲ್ಲ ತಗೊಂಡು ಹೊಡೆದಷ್ಟು ಅವಮಾನ ಆಯ್ತಲ್ಲ. ಹೊಡಿಲಿಲ್ವಲ್ಲ ಬಿಡು ವಿರೂಪಾಕ್ಷ. ಅದೊಂದಾಗ್ಲಿಲ್ಲ ಅಷ್ಟೇ. ಆದ್ರೆ ಊರ್ ಜನದ ಮುಂದೆ ನನ್ನ ಅವಮಾನ ಆಯ್ತಲ್ಲ, ಅದಕ್ಕಿಂತ ಬೇಕಾ? ಉತ್ಸವದ ಮುಂದೆ ನಾನೇ ಸುಂದರಿನ ಕೊಂದೆ ಅಂತ ಕೂಗಿ ಕೂಗಿ ಹೇಳ್ತಾನಲ್ಲ, ಘೋಷಣೆ ಮಾಡ್ತಾನಲ್ಲ. ಹೋಗ್ಲಿ ಬಿಡು ವಿರೂಪಾಕ್ಷ, ಮುಂದೇನಾಗ್ಬೇಕು ಅದ್ರ ಕಡೆ ಗಮನ ಕೊಡು. ಕಾಲದಿಂದಲೂ ನನ್ನ ಕೈಲಿ ಪೂಜೆ ಸ್ವೀಕರಿಸ್ತಿದ್ದ ಅಮ್ಮನವರು ನಿನ್ನೆ ನಮ್ಮನೆ ಮುಂದೆ ಪೂಜೆನ ಸ್ವೀಕರಿಸದೆ ನನ್ನನ್ನು ತಳ್ಳಿ ಹೊರಟು ಹೋಗ್ತಾರೆ. ಇದು ಇನ್ನೊಂಥರ ಅವಮಾನ. ಅವಮಾನ ಅಪಮಾನ ಅಂತ ಕೂತ್ರೆ ಫಲ ಸಿಗಲ್ಲ ವಿರೂಪಾಕ್ಷ. ಅವಮಾನಗಳನ್ನ ಮೆಟ್ಟಿ ನಿಲ್ಬೇಕು, ಆಗ ಜಯ ನಮ್ದೆ. ಈಗ ನನ್ನನ್ನೇ ನೋಡು, ಆ ಜಾಜಿಯನ್ನ ಮಲ್ಗೆನ್ ಹಿಡಿಯೋದಕ್ಕೆ ಎಷ್ಟೆಲ್ಲ ಅವಮಾನ ಆದ್ರೂ ಆಸೆ ಬಿಟ್ಟಿದ್ದೀನ ವಿರೂಪಾಕ್ಷ. ಇಲ್ಲ, ಇದೆಲ್ಲ ನಿನಗರ್ಥವಾಗಲ್ಲ. ನಿನ್ನ ಕಥೆ ಬೇರೆ, ನನ್ನ ಕಥೆ ಬೇರೆ. ನನ್ನ ಅಧಪತನ ಈವಾಗ ಶುರುವಾಗಿದೆ. ನಾನು ಸೋಲೋ ಕಾಲ ಸನ್ನಿಹಿತವಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಾನು ಸರ್ವನಾಶವಾಗೋ ಕಾಲ ಸನ್ನಿಹಿತವಾಗ್ತಾ ಇದೆ ಅಂತ ಭಯ ಆಗ್ತಾ ಇದೆ. ವಿರೂಪಾಕ್ಷ, ಇದು ನಿನ್ನ ಪತನ ಅಲ್ಲ, ಸರ್ವನಾಶನೂ ಅಲ್ಲ. ನಿನ್ನ ಅಮ್ಮನವರ ಮೆರೆತ, ಅವಳ ಕುಣಿತ, ಅವಳ ಕುಚೇಷ್ಟೆ, ಈ ಚಕ್ರಾಪುರಿಯಲ್ಲಿ ಪಡ್ಕೊಂಡಿರೋ ಶಕ್ತಿಯಿಂದ ಅವಳ ಅಟ್ಟಹಾಸ ಮೆರೀತಿದ್ದಾಳೆ. ಅದಕ್ಕೆ ಹೀಗಾಡ್ತಿದ್ದಾಳೆ. ಈಗಲೇ ಹೀಗಾದ್ರೆ ಮುಂದೆ ಹೇಗೆ? ಇವತ್ತಿನಿಂದ 2ನೇ ಹಂತದ ಮಂಡಲ ಪೂಜೆ ಪ್ರಾರಂಭವಾಗುತ್ತೆ. ಇನ್ನು 24 ದಿವಸಗಳ ಕಾಲ ಮಂಡಲ ಪೂಜೆ ನಡೆಯುತ್ತೆ. ಪೂಜೆ, ಪುನಸ್ಕಾರ, ಪುಣ್ಯಕ್ರಿಯೆಗಳು, ಹೋಮ, ಹವನ, ಹವಿಸು, ಅಲಂಕಾರ, ಸೇವೆಗಳೆಲ್ಲ ಮುಗಿದ ಮೇಲೆ ಅವಳ ಶಕ್ತಿ ಇನ್ನೂ ಇಮ್ಮಡಿಯಾಗುತ್ತೆ. ಆಮೇಲೆ ನಮ್ಮನ್ನ ಬದುಕೋದಕ್ ಬಿಡಲ್ಲ ಅಮ್ಮನವರು. ಅಜ್ಜಿ, ಇವತ್ತು ಊರ್ ತುಂಬಾ ಅಮ್ಮನವ್ರಿಗೆ ಕಂಕಣ ಕಟ್ಟೋ ಸುದ್ದಿನೇ. ಕಂಕಣ ಕಟ್ಟೋದಂದ್ರೆ ಅಷ್ಟು ದೊಡ್ಡ ಹಬ್ಬನಾ? ಹೌದು, ನಿಮ್ಮ ಶಂಕರಜ್ಜನೇ ನನಗೂ ಹೇಳಿರೋದು. ಇವತ್ತು ಕಟ್ಟೋ ಕಂಕಣ ತುಂಬಾ ಮುಖ್ಯ. ಅಮ್ಮನವರ ಪ್ರಭೆ ಶುರುವಾಗೋದೇ ಈ ಕಂಕಣ ಕಟ್ಟಿದ ಮೇಲೆ. ಅದಕ್ಕೆ ಹೇಳ್ತಾ ಇರೋದು, ನಿನ್ನ ಅಮ್ಮನವ್ರಿಗೆ ಕಂಕಣ ಕಟ್ಟೋ ಮುಂಚೆನೆ ಏನಾದ್ರೂ ಮಾಡು ಅಂತ. ಇಲ್ದಿದ್ರೆ ನಿನ್ನ ಅಮ್ಮನವ್ರ ಆರ್ಭಟ ತಡಿಯೋಕ್ಕಾಗಲ್ಲ ನಮ್ಗೆ. ಶ್ರೀಚಕ್ರವನ್ನು ಈ ಜನ್ಮದಲ್ಲೂ ನಮ್ಗೆ ದಕ್ಕದ ಹಾಗೆ ಮಾಡ್ತಾಳೆ. ನನ್ನಿಂದ ಆಗೋದಿಲ್ಲ. ನೀನೇ ನಿನ್ನ ತಾಯಿಗೆ ಹೇಳಿ ಏನಾದ್ರೂ ಮಾಡಬೇಕು. ನಾನು ಏನೇ ಕೇಳಿದ್ರು ನನ್ನ ತಾಯಿ ಮಾಡಿಕೊಡ್ತಾಳೆ. ಆದ್ರೆ ನಿಮ್ಮ ಅಮ್ಮನವ್ರ ವಿರುದ್ಧ ಏನೇ ಕೇಳಿದ್ರು ಸಹಕರಿಸೋದಿಲ್ಲ, ಮೌನವಾಗಿಬಿಡ್ತಾಳೆ. ನಾನು ಏನ್ ಮಾಡ್ಲಿ? ನೀನೇನಾದ್ರೂ ಮಾಡು ಮಾರಿಗುಡಿ. ಅದೇ ಪ್ರಯತ್ನದಲ್ಲಿ ವಿರೂಪಾಕ್ಷ. ಇನ್ನೊಂದು ವಾರದಲ್ಲಿ ಇಲ್ಲಿಗೆ ವರ್ಗ ಮಾಡಿಸ್ಕೋತಾ ಇದ್ದೀನಿ. ಆದೇಶ ಬರೋಕ್ಕಷ್ಟೇ ಕಾಯ್ತಾ ಇದ್ದೀನಿ. ಆದೇಶ ಬಂದ್ಬಿಟ್ರೆ ನಿಮ್ಮ ಈ ಚಕ್ರಾಪುರಿಯಲ್ಲಿ ನಂದೇ ಹವ. ಆಮೇಲೆ ನಿಮ್ಮ ಅಮ್ಮನವರು ಇಲ್ಲ, ಅಪ್ಪನವರು ಇಲ್ಲ, ಎಲ್ಲ ನಂದೇ. ಆದ್ರೆ ಅಲ್ಲಿವರೆಗೂ ಏನು ಮಾಡೋದು? ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಪಂಡಿತರು, ವಿದ್ವಾನ್, ಪುರೋಹಿತರುಗಳೆಲ್ಲ ಬಂದು ಸೇರಿದ್ದಾರೆ. ಈಗ ನನ್ನ ಕೈಲಿ ಏನೂ ಇಲ್ಲ. ನನ್ನ ಹತೋಟಿಗೆ ಯಾವುದೂ ಇಲ್ಲ. ಇವತ್ತು 4 ಗಂಟೆಗೆ ಅಮ್ಮನವರಿಗೆ ಕಂಕಣ ಕಟ್ತಾರೆ. ಆಮೇಲೆ ನಾವೆಲ್ಲ ಸರ್ವನಾಶ. ಇಲ್ಲ ವಿರೂಪಾಕ್ಷ,
ಅದಿನ್ನು ನಿನ್ನ ಕೈಯಲ್ಲೇ ಇದೆ. ನೀನು ಮನಸ್ಸು ಮಾಡಿದ್ರೆ ನಿನ್ನ ಅಮ್ಮನವ್ರನ್ನ ಕಟ್ ಹಾಕ್ಬೋದು. ಹೇಗೆ ಸಾಧ್ಯ? ಹೇಗೆ ಅಂತ ಹೇಳು ಕಾಲರುದ್ರ ಸಿದ್ದೇಶ್ವರ ಕಡಕಿ. ಕಂಕಣ ಕಟ್ಟವ್ರು ಯಾರು? ಸಾತ್ವಿಕತೆಯಲ್ಲಿ ನೇಮ ನಿಷ್ಠೆ ಇರೋರು ಯಾರು ಬೇಕಾದರೂ ಆಗ್ಬಹುದು. ಕಟ್ಟೋರು ಕೂಡ ಶಿಸ್ತು ಶ್ರದ್ಧೆ ಭಕ್ತಿಯಿಂದ ಕಟ್ಟಬೇಕು. ಕಟ್ಸೋರು ಕೂಡ ಅಷ್ಟೇ ನೇಮ ನಿಷ್ಠೆಯಿಂದ ಕಟ್ಟಿಸ್ಬೇಕು. ಆಗ್ಲೇ ಕಂಕಣಕ್ಕೆ ಮಹತ್ವ ಮೂಡೋದು. ಅದಕ್ಕೆಂತಲೇ ದಕ್ಷಿಣದ ಅನೇಕ ಪುಣ್ಯ ಸ್ಥಳಗಳಿಂದ ಪರಿಣಿತರು ಬರ್ತಾರೆ. ಅಲ್ಲದೆ ಉತ್ತರದ ಪುಣ್ಯಕ್ಷೇತ್ರಗಳಿಂದ ಅನೇಕ ಘಟಾನುಘಟಿಗಳೆಲ್ಲ ಬರ್ತಾರೆ. ಅದು ನೀನೇ ಯಾಕಾಗಬಾರ್ದು? ಇಡೀ ಊರಲ್ಲಿ ನಿನ್ನಷ್ಟು ನೇಮ ನಿಷ್ಠೆ ಇರೋರು ಇನ್ಯಾರು ಇಲ್ಲ ಅಂತ ಊರ್ ಜನರು ನಂಬಿಕೆ. ಅದರಿಂದ ಪ್ರಯೋಜನ ಏನು? ನಾನೇ ಕಂಕಣ ಕಟ್ಟಿ ನನ್ನ ಕೈಗೆ ನಾನೇ ಬೇಡಿ ಹಾಕೊಂಡಾಗಲ್ವಾ? ಇಲ್ಲಿ ಇನ್ನೊಂದು ಮರ್ಮ ಇದೆ. ಅದು ನಿನ್ಗೆ ಗೊತ್ತಿದ್ರೆ ಸಾಕು. ಈ ಕಂಕಣ ಏನಾದರೂ ವಿಫಲವಾದರೆ, ನೇಮ ನಿಷ್ಠೆಯಲ್ಲಿ ಚ್ಯುತಿ ಬಂದ್ರೆ ಇಡೀ ಉತ್ಸವದ ಸೂತ್ರನೇ ಬಿಟ್ಟು ಹೋಗುತ್ತೆ. ದೊಡ್ಡ ದೊಡ್ಡ ಅವಾಂತರಗಳು ಗಂಡಾಂತರಗಳೇ ಆಗಿ ಹೋಗ್ಬಿಡುತ್ತೆ. ಯಾವಾಗಾದರೂ ಹೀಗಾಗಿತ್ತಾ ಅಜ್ಜಿ? 60 ವರ್ಷಗಳ ಹಿಂದೆ ನಮ್ಮ ಮನೆಯವ್ರ ತಂದೆ ಕಾಲದಲ್ಲಿ ಕಟ್ಟಿದ ಕಂಕಣ ಅಪವಿತ್ರವಾಗಿತ್ತಂತೆ. ನಂತರ ಹೊರಟ ಪಲ್ಲಕ್ಕಿ ಉತ್ಸವ ದಾರಿ ಮಧ್ಯದಲ್ಲೇ ನಿಂತು ಹೋಗ್ಬಿಡ್ತಂತೆ. ದೇವಸ್ಥಾನದ ಮುಂದೆ ನಿಲ್ಲಿಸಿದ್ದ ರಥದ ಚಕ್ರ ಕಳಚಿ ಗೋಪುರ ಮುಡ್ಕೊಂಡು ಎಲ್ಲ ಅಧ್ವಾನ ಆಗಿತ್ತಂತೆ. ಆಮೇಲೆ ಇನ್ನೇನು, ಒಂದಕ್ಕೆ 2 ಕೆಲಸ. ದೇವಸ್ಥಾನ ಶುದ್ಧಿ ಮಾಡಿಸಿದ್ದಾಯ್ತು, ಅಮ್ಮನವ್ರಿಗೆ ಶಾಂತಿ ಹೋಮ ಎಲ್ಲ ಮಾಡಿಸಿದ್ದಾಯ್ತು. ಎಲ್ಲ ಮೊದಲಿಂದ ಶುರು ಮಾಡಿ ಉತ್ಸವ ಸಂಭ್ರಮನ ಮತ್ತೆ ಶುರು ಮಾಡಿದ್ರಂತೆ. ಹಾಗಿದ್ರೆ ಕಂಕಣ ಪೂಜೆ ತುಂಬ ಮಹತ್ವದ್ದೇ. ನೀನು ಕಂಕಣನ ಕಟ್ಟು. ಅದನ್ನ ಕಟ್ಟೋ ಮುಂಚೆನೆ ಮೈಲ್ಗೆ ಮಾಡು. ಮೈಲ್ಗೆ ಆಗ್ಬಿಡ್ಲಿ ಆ ಕಂಕಣ. ಮೈಲ್ಗೆ ಮಾಡೋದ? ಅಥವಾ ಪೂರ್ತಿ ಕಟ್ಲೇಬೇಡ. ಕಂಕಣ ಕಟ್ಟಿ ಗಂಟು ಹಾಕ್ಲೇಬೇಡ. ಮಡಿಗೆ ನೇಮಕ್ಕೆ ಶುದ್ಧತೆಗೆ ಭಂಗ ತಂದ್ಬಿಡು ವಿರೂಪಾಕ್ಷ. ಆಗ ನಿಮ್ಮ ಅಮ್ಮನವರು ಆ ಜಾಗದಲ್ಲೇ ಇರೋದಿಲ್ಲ. ಕಂಕಣ ಮೈಲ್ಗೆ ಆದ್ರೆ ಅಥವಾ ಆ ಕಂಕಣ ಪೂರ್ತಿಯಾಗಿ ಕಟ್ಟೇ ಇದ್ರೆ ಯಾರು ಏನೇ ಹವಿಸ್ಸು ಕೊಟ್ಟರು ಹವನ ಮಾಡಿದ್ರು ಆ ನಿಮ್ಮ ಅಮ್ಮನವ್ರಿಗೆ ಅದು ತಲುಪೋದಿಲ್ಲ. ಅವೆಲ್ಲ ಅವಳಿಗೆ ತಲುಪದಿದ್ರೆ ಅವಳ ಶಕ್ತಿ ಕುಗ್ಗೋದಕ್ಕೆ ಶುರುವಾಗುತ್ತೆ. ಶಭಾಷ್ ಕಾಲರುದ್ರ ಸಿದ್ದೇಶ್ವರ ಕಡಕಿ, ಶಭಾಷ್. ವಿರೂಪಾಕ್ಷ, ಅವನು ಹೇಳ್ದ ಹಾಗೆ ಮಾಡು. ನಿಮ್ಮ ಅಮ್ಮೋರಾಟ ಕಡಿಮೆ ಆದರೆ ನಮ್ಮ ಆಟ ಶುರು ಹಚ್ಕೋಬಹುದು. ಕಂಕಣನ ಮೈಲ್ಗೆ ಮಾಡು ವಿರೂಪಾಕ್ಷ. ನಮ್ಗೀಗ ಉಳ್ದಿರೋದು ಅದೊಂದೇ ದಾರಿ. ಕಂಕಣನ ಮೈಲ್ಗೆ ಮಾಡು. प्रातर्मित्रावरुणा प्रातरश्विना प्रातः
ಸಂಜೆ 4 ಗಂಟೆಗೆ ಕಂಕಣ ಕಟ್ಟಿಸೋ ಮುಹೂರ್ತ. ಕಂಕಣ ಕಟ್ಟಿಸೋ ಮುಹೂರ್ತಕ್ಕೆ ಅಂತ ಪುರೋಹಿತರುಗಳು ಬಂದಿದ್ದಾರೆ. ಕಂಕಣ ಯಾರು ಕೈಲಿ ಕಟ್ಟಿಸ್ತಾ ಇದ್ರಿ? ತುಂಬ ನೇಮ ನಿಷ್ಠೆ ಆಚಾರ ಪವಿತ್ರ ಇರಬೇಕು ಕಂಕಣ ಕಟ್ಟೋರಿಗೆ. ಹಾಗಾಗಿ ಅದಕ್ಕೋಸ್ಕರ ಕಂಚಿಯಿಂದ ತಿರುಮಲಾಚಾರ ಬರೋದಕ್ಕೆ ಹೇಳಿದ್ದೀನಿ. ಅಂದ್ರೆ ಆ ಪವಿತ್ರ ಆಚಾರ ನೇಮ ನಿಷ್ಠೆ ನಮ್ಮಲ್ಲಿ ಯಾರಲ್ಲೂ ಇಲ್ಲ ಅಂತ ನಿಮ್ಮ ಭಾವನೆ? ಚೇಚೆ ಹಾಗಲ್ಲ ಶಾಸ್ತ್ರಿಗಳೇ, ಅದು ಅಮ್ಮನವ್ರ ಕಂಕಣ ಅಲ್ವೇ, ಅದಕ್ಕೆ ಸ್ವಲ್ಪ ಕಟ್ಟುನಿಟ್ಟಾಗಿರೋಣ ಅಂತ. ಕಂಕಣ ನಾನೇ ಕಟ್ತೀನಿ, ಯಾರ ಅಭ್ಯಂತರನೂ ಇಲ್ಲದೆ ಹೋದ್ರೆ. ಧಾರಾಳವಾಗಿ ಆಗ್ಬೋದು, ತುಂಬ ಸಂತೋಷ. ನಿಮಗಿಂತ ಇನ್ಯಾರು ಸಿಗ್ತಾರೆ ನೇಮಬದ್ಧವಾಗಿರೋರು?